ರಾಮನ ಮೇಲೆ ಆಣೆ ಇಟ್ಟೆ ಬಿಡಿ, ಮತ್ತೆ ಯಾರನ್ನು ಬಿಟ್ಟಿಲ್ವಾ ಅಲ್ಲೇ ಇಲ್ಲ. ಕನ್ನಡಕ್ಕೆ ಅಗೌರವ, ನಾವು ಕನ್ನಡ ಅಂತ ತಕ್ಷಣ ಹಿಡ್ಕೊಂಡು ಹೋಗ್ಬಿಡಿ. ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ. ನಾಲ್ಗೆ ಭದ್ರ ಇಲ್ಲ ಮಂತ್ರಿಗಳಿಗೆ. ಕನ್ನಡ ಚೆಲ್ಲಲು ಹೋಟೆಲ್ ಸಾಹೇಬ್ರಿಗೆ, ಹೋಟೆಲ್ ನಾಗರಾಜ್ ಅವ್ರಿಗೆ, ಹಿರಿಯ ಹೋಟೆಲ್ ನಾಗರಾಜ್ ಅವ್ರಿಗೆ. ಯಾರು ಇನ್ಚಾರ್ಜ್ ಪೊಲೀಸ್ ಇಲ್ಲಿಗೆ ಹೇಳಿ, ನೀವಾ? ನಾವೇ ಹೇಳಿ ಸರ್. ಅದೇನಾಗಿತ್ತು ಒಳಗೆ ಬಿಟ್ರೆ 1.4 ಯಾತಕ್ಕೆ ಇಲ್ಲ, ಒಂದು ಪ್ಲೇಸ್ ಇದು ಮಾಡಿದ್ದಾರೆ ಸ್ಟ್ರೈಕಿಗೆ ಅಂತಾನೆ ಒಂದು ಅಲ್ಲಿ ಮಾಡಬೇಕು ಅಂತ ಇರೋದು. ಒಳಗಡೆ ಏನ್ರಿ ಇದು ಅರ್ಥವಿಲ್ಲದ್ದು? ಎಷ್ಟು ಹೋಗಿದ್ದೀವಿ, ಎಷ್ಟು ಬಂದಿದ್ದೀವಿ, ಎಷ್ಟು ಹೋರಾಟ ಮಾಡಿದ್ದೀವಿ, ಎಷ್ಟು ಬಂಧನಗಳು, ಎಷ್ಟು ಜೈಲು, ಇದೇನಿದು ಸರಿ ಕಾಣಲಿಲ್ಲ. ಬಂದಿರೋ ಡಿ ಸಿ ಮಾಡಿರೋದು ರಾಮಲಿಂಗಾರೆಡ್ಡಿ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು, ಅವ್ರು ಕೇಳಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ್ರು, ಕೇಳಿಲ್ಲ. ಬೆಲೆ ಇಲ್ಲ. ರಾಮನಗರ ಜಿಲ್ಲೆ ಇಲ್ಲಿ ಇದೊಂಥರ ಸರ್ವಾಧಿಕಾರ ಆಗಿದೆ. ಇದು ಡಿಕ್ಟೇಟರ್ಶಿಪ್. ರಾಮನ ಮೇಲೆ ಆಣೆ ಇಟ್ಟೆ ಬಿಡಿ, ಮತ್ತೆ ಯಾರನ್ನು ಬಿಟ್ಟಿಲ್ವಾ ಅಲ್ಲೇ ಇಲ್ಲ. ಕನ್ನಡ ಕೂಗುವವರಿಗೆ, ಕನ್ನಡದ ಬಗ್ಗೆ ಜೈಕಾರ ಹಾಕುವವರಿಗೆ ಬಂಧನ ಮಾಡಿ ಒಳಗೆ ಬಿಡಬೇಡಿ ಅಂತ ಆದೇಶ ಇದೆಯಾ? ಮತ್ತೆ ಹೋಗೋಣ ಬಿಡಿ. ಇಡೀ ರಾಜ್ಯಾದ್ಯಂತ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕಾರ್ಯಕ್ರಮ ಬರೀ ರಾಮನಗರ ಒಂದೇ ಅಲ್ಲ, ರಾಮನಗರ, ಮೈಸೂರು, ಕೋಲಾರ ಎಲ್ಲ ಕಡೆ ಮಾಡ್ತೀವಿ. ಎಲ್ಲ ಕಡೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಯಾರು ಅಡ್ಡಿಪಡಿಸಿಲ್ಲ, ತಡೆದಿಲ್ಲ. ನೀವು ಹಿಂಗೆ ತಡೆಯೋದ್ರಿಂದ ಏನು ನಿಮಗೆ ಲಾಭ? ಕನ್ನಡಕ್ಕೆ ಅಗೌರವ, ನಾವು ಕನ್ನಡ ಅಂತ ತಕ್ಷಣ ಹಿಡ್ಕೊಂಡು ಹೋಗ್ಬಿಡಿ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು. ಅಲ್ಲಿಂದ ಇಲ್ಲಿನವರೆಗೆ ಕನ್ನಡದ ಬೆಳವಣಿಗೆ ಆಗಲಿಲ್ಲ. ಕನ್ನಡ ಸಂಪೂರ್ಣ ಹಿಂದೆ ಬಿದ್ದಿದೆ. ಇಡೀ ಕರ್ನಾಟಕ ಪರಭಾಷೆಯವರ ದಾಳಿಯಾಗಿದೆ. ಬೆಂಗಳೂರಂತೂ ಕನ್ನಡ ಇಲ್ಲವೇ ಇಲ್ಲ. ರಾಮನಗರ ಸುತ್ತ ಕಾರ್ಖಾನೆಗಳು ಬೇರೆಯವ್ರದ್ದು. ಇಡೀ ರಾಜ್ಯ ಪರಭಾಷೆಯವ್ರ ಕೈನಲ್ಲಿ ಇದೆ. ಸರೋಜಿನಿ ಮಹಿಷಿ ವರದಿ ಮೂಲೆ ಗುಂಪಾಯಿತು. ಇತ್ತೀಚೆಗೆ ಸರ್ಕಾರ ಉದ್ಯೋಗಕ್ಕಾಗಿ ಒಂದು ಮಸೂದೆ ತರಬೇಕು ಅಂತ ಮಾಡಿದ್ರು. ಅದನ್ನು ಮೋಹನ್ ದಾಸ್ ಪೈಗೆ ಎದುರ್ಕೊಂಡು, ITBT ಅವ್ರಿಗೆ ಎದುರ್ಕೊಂಡು ಹಿಂದಕ್ಕೆ ಪಡೆದರು. ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ. ಲಕ್ಷಾಂತರ ಜನರನ್ನ ಜೈಲಿಗೆ ಕಳಿಸ್ತೇವೆ. ಕೆಂಗಲ್ ಹನುಮಂತಯ್ಯನವರು, ರಾಮನಗರ ಅಂತ ಆ ಕಾಲದಲ್ಲಿ ಕೆಂಗಲ್ ಹನುಮಂತಯ್ಯನವರು. ನಾಲ್ಗೆ ಭದ್ರ ಇಲ್ಲ ಮಂತ್ರಿಗಳಿಗೆ. ವಿರೋಧ ಪಕ್ಷ, ಆಡಳಿತ ಪಕ್ಷ ಮಾತಾಡ್ತಕ್ಕಂಥ ಮಾತುಗಳು, ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ನಿನ್ನ ನೀಚ ಬುದ್ಧಿಯ ಬಿಡಿದ ಎಂಥ ಪುರಂದರದಾಸ ಹೇಳಿರ್ತಕ್ಕಂಥದ್ದು. ಹಾಳಾಗೋಯ್ತು. ಶಾಸನ ಸಭೆಯ ಗಾಂಭೀರ್ಯ, ಗೌರವ ಹೋಯ್ತು. ಉತ್ತರ ಕರ್ನಾಟಕದ ಬಗ್ಗೆ ಏನೂ ನಡೀಲಿಲ್ಲ. ಬೇರೆ ದ್ವೇಷ, ಅಸೂಯೆ, ರಾಜಕಾರಣ ನಡೀತು, ಏನು ನಡೀಲಿಲ್ಲ. ಸಮಗ್ರ ಕನ್ನಡ ಪರ ಸಂಘಟನೆಗಳನ್ನು ಕಳಕಳಿಯನ್ನು ಮನವಿ ಮಾಡ್ತೀನಿ. ಹೋರಾಟಕ್ಕೆ ಬನ್ನಿ, ಹೋರಾಟ ಮಾಡೋಣ. ಎಲ್ಲಿ ಅಂದರಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟ ಮಾಡೋಣ. ಕನ್ನಡಕ್ಕಾಗಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಹೋರಾಟ ಮಾಡೋಣ. ಜೈಲಿಗೆ ಹೋಗೋಣ.